ಬಿಜೆಪಿ ವಕ್ತಾರೆ ಕಾಂತಿ ಶೆಟ್ಟಿ ಅವರಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ಜೆಡಿಎಸ್ ವಕ್ತಾರ ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ. ನಮಸ್ತೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಿಳಾ ಹೋರಾಟಗಾರ್ತಿ ವೈಶಾಲಿ ಅವರಿದ್ದಾರೆ ಸ್ಟುಡಿಯೋದಲ್ಲಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಅದೇ ರೀತಿಯಾಗಿ ಪಾಲಿಕೆಯ ಸದಸ್ಯೆ ಸುವರ್ಣ ಕಲ್ಲಕುಂಟ್ಲ ಇವರು ಹುಬ್ಳಿಯಿಂದಲೇ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಮೇಡಮ್. ಕೇಳಿಸ್ತಾ ಇದೆಯಾ? ಮಾತಾಡ್ಬೋದಾ? ನಾನು ನಿಮ್ಮ ರಿಯಾಕ್ಷನ್ ತಗೊಳ್ತೀನಿ. ಏನಾಯ್ತು ಅಲ್ಲಿ ಮೇಡಮ್? ನಮಸ್ಕಾರ ಮೇಡಮ್, ನಮಸ್ಕಾರ. ನಮ್ಮ ಹೆಸರು ಸುವರ್ಣ ಕಲ್ಲಕುಂಟ್ಲ ಅಂತ ಹೇಳಿ. ಮೊದಲನೇದಾಗಿ ಎಲ್ಲರೂ ಒಂದು ಸ್ಪಷ್ಟವಾಗಿ ಹೇಳ್ತೇನ್ರಿ, ಕೇಸ್ ದಾಖಲಿಸಿದ್ದು ಈ ಹೆಣ್ಣು ಮಕ್ಕಳು ಯಾರಿಗೂ ಹೊಡೆದಿದಾರಲ್ಲ, ಪ್ರಕಾಶ್ ಬೊಮ್ಮಾಜ್ ಅಂತ ಹೇಳಿ ಅವರು ಕೇಸ್ ಕೊಟ್ಟಿದ್ದ ದಾಖಲಾದ ಮೇಲೆ ಅರೆಸ್ಟ್ ಮಾಡಿದ್ದು. ಮೊದಲು ಇದು ಸ್ಪಷ್ಟ ಮಾಡ್ತೀನಿ. ನನಗ ಅವ್ರು ಬೈದಿದ್ದಾರೆ, ಪೊಲೀಸರ ಮುಂದೆ ಬೈದಿದ್ದಕ್ಕೆ ನಾನು ಅಲ್ಲಿ ಒಂದು ಕಂಪ್ಲೇಂಟ್ ಬರೆದು ಕೊಟ್ಟಿದ್ದೆ. ಸರ್, ಈ ತರ ಅವಾಚ್ಯ ಶಬ್ದಗಳಿಂದ ಬೈತಿದ್ದಾರೆ, ಅವ್ರಿಗೆ ನೀವು ಅವ್ರ ಮೇಲೆ ಕ್ರಮ ತಗೋರಿ ಅಂತ ನಾನು ಕಂಪ್ಲೇಂಟ್ ಕೊಟ್ಟು ಬಂದ ಮೇಲೆ ಅವ್ರಿಗೆ ಸ್ಟೇಷನ್ದಲ್ಲೇ ಅವ್ರಿಗೆ ಅಲ್ಲೇ ಅವ್ರ ಮೇಲೆ ಅವ್ರದ್ದು ಕೇಸ್ ಬರ್ಕೊಂಡು ಅಲ್ಲಿಂದ ಅಲ್ಲೇ ಕಳಿಸ್ಬಿಟ್ಟಿದ್ರು ಮನೆಗೆ. ಇವ್ರು ಏನು ಒಬ್ಬ ಪಬ್ಲಿಕ್ ಏನ್ ಕೇಳಿದಾನಲ್ಲ, ನಿಮ್ಗೆ ಯಾಕೆ ಮಾಹಿತಿ ಕೊಡ್ಬೇಕಂತ ಹೇಳಿ ಆ ಹುಡುಗನನ್ನು ಎಲ್ಲರ ಫ್ಯಾಮಿಲಿ ಹೋಗಿ ಅವನ್ಗೆ ಹೊಡೆದಿದ್ದಕ್ಕೆ ಅವನು ಹೊಡೆದು ಮತ್ತ ಅವ್ನ ಕೈನು ಕಡಿದಿದ್ದಾರೆ. ಅದಕ್ಕೆ ಅವನು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೇನೆ ಅದು FIR ಆಗಿದೆ. ಹಾಗೆ ಅದ್ರ ಮೇಲೆ ಅರೆಸ್ಟ್ ಮಾಡಿದ್ದಾರೆ. ಸುಮ್ನೆ ಏನಂತ ಅದು ಗೊತ್ತಿಲ್ಲದ ಸುಮ್ನೆ ಪಾಲಿಕೆ ಸದಸ್ಯ ಅಂತಿದ್ದಾರೆ. ಪಾಲಿಕೆ ಸದಸ್ಯ ಅಂದ್ರೆ 3 ಸಲ ಆರ್ಸಿ ಬಂದಿದ್ದು ಸುಮ್ನೆ ಆರ್ಸಿ ಬರಂಗಿಲ್ಲಲ್ಲ. ಏನೋ ಒಂದು ಒಳ್ಳೇದಿತ್ತಂದ್ರೆ ನಲ್ಲ ಆರ್ಸಿ ಬರೋದು. ಅವ್ರು ಯಾವ ತರ ಇದಾರೆ, ಅವ್ರ ಕ್ಯಾರೆಕ್ಟರ್ ಏನು, ಅವ್ರು ಏನಿದ್ದಾರೆ ಅಂತ ಅದ್ರ ಬಗ್ಗೆ ಇವಾಗ ಮೇಡಮ್, ಒಂದು ಹೆಣ್ಣು ಮೇಲೆ 9 ಕೇಸ್ ಆಗ್ತಾವಂದ್ರೆ ಯಾವ ಬೇಸ್ ಮೇಲೆ ಆಗ್ತೈತ್ರಿ? ಏನ್ ಮಾಡ್ತಾರಂತ 9 ಕೇಸ್ ಆಗ್ತೈತಿ? ಹನಿ ಟ್ರಾಪ್ ಅವ್ರದ್ದು ಕೆಲಸ ಇದೆ, ಗಾಂಜಾ ಸೇಲ್ ಮಾಡುದು ಅವ್ರ ಮೇಲೆ ಕೇಸ್ ಇದೆ, ಬೇರೆ ಬೇರೆ ಜಗಳದ್ರು ಕೇಸ್ ಇದೆ. ಇಂತ ಒಂದು ಹೆಣ್ಣು ಮಗಳ ಮೇಲೆ 9 ಕೇಸ್ ಇತ್ತಂದ್ರೆ ಅವ್ರ ಕ್ಯಾರೆಕ್ಟರ್ ಅಲ್ಲೇ ಗೊತ್ತಾಗ್ತೈತಿ ಏನಂತ ಹೇಳಿ. ಓಕೆ, ಸೊ ಆಯ್ತು, ಏನಾದ್ರೂ ಕ್ಯಾರೆಕ್ಟರ್ ಇರ್ಲಿ ಹಂಗಂದ್ಕೊಂಡು ಪೊಲೀಸರು ಒಬ್ಬ ಹೆಣ್ಮಗಳನ್ನ ನಡು ರಸ್ತೆಯಲ್ಲಿ ಹಂಗ್ ನಡೆಸ್ಕೊಳ್ಳೋದು ಸರಿ ಅಂತೀರಾ ಒಬ್ಬ ಕಾರ್ಪೊರೇಟರ್ ಆಗಿ ನೀವು? ಮೇಡಮ್, ಆ ತರ ಯಾವ್ದು ಆಗಿಲ್ಲ. ಅವರು ಇದು ಏನ್ ಮಾಡಿದಾರೆ ಅವ್ರಿಗೆ ನಾರ್ಮಲ್ ಮೇಡಮ್. ಇದು ಈಗೇನು ಒಳಗಡೆ ಏನ್ ಈಗ ಜೀಪ್ ತಗೊಂಡ್ ಹೋಗೋ ಮುಂದೆ ಏನ್ ಮಾಡಿದಾರಲ್ಲ, ಇದು ಇನ್ನು ಬಹಳ ಉತ್ತಮ ಅಂತೀನಿ ಮೇಡಮ್. ಅವರು ರೋಡ್ ಮೇಲೆನೆ ಪಬ್ಲಿಕ್ ಮುಂದೆ ಮಾಡ್ತಾರ ಮೇಡಮ್. ಆ ತರ ಸೀರೆ ಬಿಚ್ಚೋದು ಎಲ್ಲರೂ ಗೊತ್ತಿದೆ ಮೇಡಮ್. ಕಾಲಿನ ಕಣ್ಣು ಮುಚ್ಕೋತಾರ, ಆ ತರ ಮಾಡ್ತಾರ, ಅಷ್ಟು ವರ್ಸ್ಟ್ ಮಾಡ್ತಾರೆ ಅವರು. ಮುಂಚೆ ಅವ್ರು ಬಿಜೆಪಿಗೆ ಹೋಗೋಕ್ಕಿಂತ ಮುಂಚೆ ಕಾಂಗ್ರೆಸ್ನವರಂತೆ, ನಿಮ್ಮ ಖಾಸಾ ದೋಸ್ತಂತೆ, ಹೌದಾ? ಎಲ್ಲ ಸುಳ್ಳು ಮೇಡಮ್ ಅದೆಲ್ಲ. ಯಾರು ಸುಜಾತ ಅವರು ಕಾಂಗ್ರೆಸ್ ಇರ್ಲಿಲ್ವಾ ಮೇಡಮ್? ನಮ್ ವಾರ್ಡ್ದಲ್ಲಿ ಇರ್ತಾರೆ. ನನ್ಗೆ ಬಡವ್ರ ಅಂತೇಳಿ ಸಹಾಯ ಮಾಡಂತ ಬಂದಿದಾಗ ಅವ್ರ ಮನಿ ಕೊಟ್ಕೊಳ್ಲಿಕ್ಕೆ ನಾನು ಹೆಲ್ಪ್ ಮಾಡಿದೆ ಅವ್ರಿಗೆ. ನನ್ಗ ಸಾಕಷ್ಟು ಜನ ನಮ್ ಕಡೆ ಬರ್ತಿದಾರೆ, ನಾವು ಸಹಾಯ ಮಾಡ್ತೀವಿ. ಹಂಗಂತ ಇಲ್ಲಿ ನಮ್ ಕಾರ್ಯಕರ್ತರಲ್ಲ, ನಮ್ ಕಡೆ ಏನು ಇಲ್ಲ ಮೇಡಮ್. ಅವರು ಬಡವರಂತ ಬಂದಾಗ ನಾವು ಸಹಾಯ ಮಾಡ್ತೀವಿ ಅಷ್ಟೇ ಮೇಡಮ್. ಅವರು ನೀವು ಬೇಕಂದ್ರೆ ಏರಿಯಾ ಒಳಗೆ ಎಲ್ಲ ಮೀಡಿಯಾದವ್ರ ಸಹಿತ ಹೋಗಿದ್ರೆ ಎಲ್ಲರೂ ಹೆದರ್ಕೊಂತಿದ್ದಾರೆ. ಅವ್ರ ಬಗ್ಗೆ ನಾವು ಹೇಳೋದಿಲ್ಲ, ನಮ್ಮ ಮನೆಗೆ ಬಂದ್ಬಿಡ್ತಾರೋ ರಾತ್ರಿ ಅಂತ ಹೇಳಿ. ಮೇಡಮ್, ಅವತ್ತು ಏನ್ ಇವ್ರು ಜಗಳ ಮಾಡಿದಾರೆ ಅದೇ ದಿವಸ ಕಂಟ್ರೋಲ್ ರೂಮ್ ನಿಂದ ಅವ್ರ ಮೇಲೆ 8 ಕಂಪ್ಲೇಂಟ್ ಹೋಗಿದ್ದಾವೆ. ಅವ್ರು ಮನೆಗೆ ರಾತ್ರಿ ಎಲ್ಲ ಹೋಗಿ ಅವ್ರ ಕೂಟ ಎಲ್ಲ ಜಗಳ ಮಾಡಿ ಬಂದಿದ್ದಾರೆ. ಅವ್ರು ಗಾಂಜಾ ಸೇರಿದ್ರೆ ಏನ್ ಮಾಡ್ತಾರ ಅವ್ರಿಗೂ ಗೊತ್ತಿಲ್ಲ ಮೇಡಮ್. ನೀವ್ ಬೇಕಂದ್ರೆ ಅವ್ರಿಗೆ ಟೆಸ್ಟ್ನು ಮಾಡ್ರಿ, ನಿಮ್ಗೆ ಗೊತ್ತಾಗ್ತೈತಿ ಅವ್ರು ಏನಂತ ಹೇಳಿ, ಅವ್ರ ಕ್ಯಾರೆಕ್ಟರ್ ಏನಂತ ನೀವು ಬಂದು ಇನ್ಕ್ವೈರಿ ಮಾಡ್ಬೋದು. ಓಕೆ, ಬರ್ತೀನಿ. ಒಂದ್ 5 ನಿಮಿಷ ಟೈಮ್ ಕೊಡಿ, ಎಲ್ಲರದು ಫಸ್ಟ್ ಕಾಮೆಂಟ್ ತಗೋಬಿಡ್ತೀನಿ. ಕಾಂತಿ ಶೆಟ್ಟಿ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಇದ್ರ ಬಗ್ಗೆ, ಆಮೇಲೆ ಅವ್ರಿಗೆ ಪ್ರಶ್ನೆ ಮಾಡ್ತಾ ಹೋಗಿ. ಫಸ್ಟ್ ಒಂದು ಮಹಿಳೆ ಮೇಲೆ ಒಂದು ಅಮಾನುಷ ಕೃತ್ಯ ಎಸಗಿದೆ ಅಂತ ಹೇಳಿದ್ಮೇಲೆ ಅದು ಪೊಲೀಸ್ ಕಸ್ಟಡಿ ಹೋದ್ಮೇಲೆ ವಿವಸ್ತ್ರರಾಗ್ತಾರೆ. ಪೊಲೀಸ್ ಕಸ್ಟಡಿ ಮೊದಲೇ ಅವರು ಸಾರಿ ಬಿಚ್ಕೊ, ಅದು ಬೇರೆ ವಿಷಯ. ನಾನು ಕಮಿಷನರ್ ಶಶಿಕುಮಾರ್ ಅವರು ಮಾತಾಡಿದ್ದನ್ನು ಕೇಳಿಸ್ಕೊಂಡೆ, ಹಾಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಮಾತಾಡಿದ್ದನ್ನು ಕೇಳಿಸ್ಕೊಂಡೆ. ಒಂದು ಕಡೆ ಹೇಳ್ತಾರೆ ಈ ಹುಡುಗಿಯ ಬಗ್ಗೆ ಇಷ್ಟೊಂದು ಕೇಸ್ಗಳಿದೆ ಅಂತ. ನಾವು ಸುವರ್ಣ ಇವರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಮೇಲೆ ಕೇಸ್ ಇಲ್ವಾ ಮೇಡಮ್? ನೀವು ಬೇಲಲ್ಲಿ ಇಲ್ವಾ? ನಿಮ್ಮ ಮೇಲೆ ಇಲ್ವಾ ಕೇಸ್? ಒಂದು ಹೆಣ್ಮಗಳ ಮೇಲೆ ಈ ತರ ಆಗಿದೆ, ನಿಮ್ಗೊಂದು ಸ್ವಲ್ಪ ಪಶ್ಚಾತ್ತಾಪ ಇದೆಯಾ? ಒಂದು ಈ ತರ ಆಗಿದೆ, ಪೊಲೀಸರ ಕಸ್ಟಡಿ ಆದ್ಮೇಲೆ ಆಗಿದೆ. ನಾನು ಹೇಳುದು ಪೊಲೀಸ್. ಒಂದ್ ನಿಮಿಷ ಬರ್ತೀನಿ. ನೆಕ್ಸ್ಟ್ ಮಾತಾಡ್ತೀನಿ. ನಾನು ಹೇಳುದು ಇಷ್ಟೇ, ಒಂದು ಮಹಿಳೆ ಮೇಲೆ ಇಷ್ಟು ಅಮಾನುಷ ಕೃತ್ಯ ನಡೆದಿದೆ, ಸಂವಿಧಾನ ವಿರೋಧಿ ಇದಾಗಿದೆ, ಇಷ್ಟು ಈ
ಕರ್ನಾಟಕ ಸರ್ಕಾರ 2.5 ವರ್ಷದಿಂದ ಬಂದಾಗ ಇದೇ ಚಾನಲ್ ಅಲ್ಲಿ ನಾವು ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದೀವಿ, ಅನೇಕ ವಿಷಯಗಳನ್ನು. ಬರೀ ಹೆಣ್ಮಕ್ಳ ಅತ್ಯಾಚಾರನೇ ಎಷ್ಟೊಂದು ಮಾಡಿದೀವಿ, ನೀವೇ ಮಾತಾಡಿದೀರಾ. ಒಂದ್ ನಿಮಿಷ ಇರಿ ಮೇಡಮ್, ನಾ ಮಾತಾಡ್ತೀನಿ ಇರಿ ಒಂದ್ ನಿಮಿಷ. ಸುವರ್ಣ ಅವ್ರೆ, ಏನ್ ಗೊತ್ತಾ, ಈಗ ನೀವು ಲೈವ್ ಅಲ್ಲಿ ಇದ್ದೀರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ಸುತ್ತೆ, ತಡೀರಿ, ನಾನು ನಿಮಗೆ ಟೈಮ್ ಕೊಡ್ತೀನಿ. ಕಾಂತಿ ಶೆಟ್ಟಿ ಅವ್ರು ಕೇಳಿದ್ರು, ಆ ಹೆಣ್ಮಗಳು ಕ್ಯಾರೆಕ್ಟರ್ ಬಗ್ಗೆ ಪ್ರಶ್ನೆ ಮಾಡ್ತಿರಲ್ಲ, ನಿಮ್ಮ ಮೇಲ್ ಕೇಸ್ ಇಲ್ವಾ, ನೀವು ಬೇಲ್ ಮೇಲೆ ಹೊರಗಿಲ್ವಾ ಅಂತ ಕೇಳಿದ್ರು. ಇದಕ್ಕೆ ನಾನು ಉತ್ತರ ಕೇಳ್ತೀನಿ ಮಾತ್ರ. ಒಂದ್ ಸೆಕೆಂಡ್ ಟೈಮ್ ಕೊಡಿ, ಬರ್ತೀನಿ. ನಾನು ಇಲ್ಲಿ ಬಂದು ಚಾನಲ್ ಕುತ್ಕೊಳ್ಳೋ ಮೊದಲು ವಿದ್ಯಾ, ನಾನು ಪ್ರತಿ ಒಂದನ್ನು ಅಲ್ಲಿ ಅವ್ರಿಗೆ ಕಾಲ್ ಮಾಡಿ, ಅವರ ಸಂತ್ರಸ್ತೆ ಬ್ರದರ್ಗೂ ಕಾಲ್ ಮಾಡಿದೆ, ಮರ್ಯಾದಾಸ್ ಅಂತ. ಅವನು ಕೂಡ BLA 2 ಆ ಬೂತ್ ಅಧ್ಯಕ್ಷ. ನಾನು ಅಲ್ಲಿನ ಒಂದು 5-6 ಜನರಿಗೆ ಕಾಲ್ ಮಾಡಿ, ನಾನು ಸ್ಟೇಷನ್ಗೆ ಕಾಲ್ ಮಾಡಿದೆ. ಯಾರು ಕಾನ್ಸ್ಟೇಬಲ್ ಇರೋದನ್ನು ನಾನು ಹೆಸರು ಬರ್ಕೊಂಡು ಬಂದೇನೆ. ಅಲ್ಲಿ ಕೇಶವದ ಏನು ಪುರ ಇದೆ ಅಲ್ಲ, ಅಲ್ಲಿ ಅಷ್ಟು ಜನ ಮಹಿಳಾ ಕಾನ್ಸ್ಟೇಬಲ್ ಕೂಡ ಇಲ್ಲ. ಆಯ್ತಾ? ಇವ್ರು ನಾನು ಹೇಳೋದು ಒಂದೇ ಕ್ವಶನ್, ನಾವು ಶಶಿಕುಮಾರ್ ಅವರು ಇದಕ್ಕೆ ಉತ್ತರ ಕೊಡ್ತಾರೋ ಅಥವಾ ಮಾನ್ಯ ಇವರು ನಮ್ಮ ಗೃಹ ಸಚಿವರು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಪೊಲೀಸ್ ಕಸ್ಟಡಿ ಬಂದ ಮೇಲೆ ಒಂದು ಮಹಿಳೆ ವ್ಯವಸ್ಥೆ ಆಗ್ಬೇಕು ಅಂದ್ರೆ ಯಾರ ಕಾರಣ ಅದಕ್ಕೆ? ಅವಳೇ ಏನೇ ಇರ್ಲಿ, ಇವರು 10 ಜನ ಮಹಿಳೆ ಇದ್ದಾರೆ ಅಂತ ಹೇಳ್ತಾರೆ, ಅಲ್ಲಿ ಪುರುಷರು ಕೂಡ ಇದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿ ವ್ಯವಸ್ಥೆ ಆಗ್ತಾಳೆ ಅಂದ್ರೆ ಏನರ್ಥ? ಯಾವ ಲೆವೆಲ್ ಇದೆ ನಮ್ಮ ಪೊಲೀಸ್, ಯಾವ ತರ ಇದ್ದಾರೆ? ಕರ್ನಾಟಕದ ಪೊಲೀಸರ ಬಗ್ಗೆ ನಮ್ಗೆ ನಮ್ಮದೇ ಆದ ಒಂದು ರೆಸ್ಪೆಕ್ಟ್ ಇದೆ. ಪೊಲೀಸರನ್ನು ನಿಷ್ಕ್ರಿಯ ಮಾಡಬೇಡಿ ಅಂತ ಈ ವಾಹಿನಿ ಮುಖಾಂತರ ನಾನು ಗವರ್ಮೆಂಟ್ ಕೇಳ್ಕೊಳ್ಳೋದು. ಓಕೆ ನಾಗೇಂದ್ರ ಪ್ರಸಾದ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ನೋಡಿ, ನಿನ್ನೆ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ದಾಖಲೆಯನ್ನು ಮುರಿದಿದ್ದಾರೆ. 2026 ನಾಗರಿಕ ಸಮಾಜ ಎಷ್ಟೋ ಮುಂದುವರೆದಿದೆ ಅಂತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ವಿ. ಇದೇ ನಾಗರಿಕ ಸಮಾಜದಲ್ಲಿ ಇಂಥ ಒಂದು ಹೀನಾಯವಂಥ ಕೃತ್ಯವನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು ಮೊದಲನೇದು. ಎರಡನೇದು, ಈ ಒಂದು ಕೇಸು ನಡೆಯುವಂಥ ಸಂದರ್ಭದಲ್ಲಿ ನೋಡಿ ಮೇಡಮ್, ಮೊದಲನೇದಾಗಿ ಒಂದು ವ್ಯಕ್ತಿಯ ಬಗ್ಗೆ ಹಿನ್ನೆಲೆ ಏನೇ ಇರಲಿ, ಇದು ರಾಜಕಾರಣದ ಹಿನ್ನೆಲೆ ಇದೆ ಅಂತಕ್ಕಂಥದ್ದು ಮೊದಲನೇದು. ಇವರೆಲ್ಲ ಕೂಡ ಒಂದಾಗಿದ್ದವರೇ ಮೊದಲನೇದಾಗಿ. ಎರಡನೇದು ಏನಪ್ಪ ಅಂತಂದರೆ, ಎಷ್ಟೇ ಯಾರ ಮೇಲೆ ಕೇಸ್ ಇರಲಿ, ಪೊಲೀಸವ್ರಿಗೆ ಒಂದು ಪ್ರೋಸೆಸ್ ಅಂತಕ್ಕಂಥದ್ದು ಇರುತ್ತೆ. ಯಾವುದೇ ಒಂದು ಕ್ರಿಮಿನಲ್ ಕರ್ಕೊಂಡ್ಬರ್ಬೇಕಾದ್ರೆ, ಟೆರರಿಸ್ಟನ್ನು ಕರ್ಕೊಂಡ್ಬರ್ಬೇಕಾದ್ರೆ, ಮತ್ತೊಬ್ಬರನ್ನ ಕರ್ಕೊಂಡ್ಬರ್ಬೇಕು. ಹೌದು ಮೇಡಮ್, ಅದರಲ್ಲಿ ಅವರವರು ಅದರ ಪರಿಣಿತರಾಗಿರ್ತಾರೆ. ಯಾವ ರೀತಿ ಯಾವ ಸಂದರ್ಭದಲ್ಲಿ ಹೇಗೆ ಕರ್ಕೊಂಡ್ಬರ್ಬೇಕು ಅಂತಕ್ಕಂಥದ್ದು ಒಂದಿರುತ್ತೆ.